ಬದ್ಧವಾಗಿ ಇದ್ದು ಇನ್ನು ಮುಂದೆ ಈ 2 ಗ್ರಾಮದ ಭ್ರಷ್ಟಾಚಾರ ಮುಕ್ತವಾಗಿ ನಾವೆಲ್ಲರೂ ಒಗ್ಗಟ್ಟಿನಿಂದ ಹೋರಾಡಿ ಒಂದು ಇಡೀ ಒಗ್ಗಟ್ಟಿನ ಪ್ರದರ್ಶನದ ಮೂಲಕ ನಾವು ಸಮಾಜಕ್ಕೆ ಒಂದು ಒಳ್ಳೆಯ ಭ್ರಷ್ಟಾಚಾರ ಮುಕ್ತ ಗ್ರಾಮ ಎಂದು ಸಾರಬೇಕು ಅಂತ ನಾವೆಲ್ಲ ಇವತ್ತು ಸೇರಿದ್ದೇವೆ. 2 ಗ್ರಾಮದ ಗ್ರಾಮಸ್ಥರೇ ಎಲ್ಲ ಈ ಪ್ರತಿಭಟನೆಯಲ್ಲಿ ನಮ್ಮೊಂದಿಗೆ ಭಾಗವಹಿಸುವಂಥ ಮಾತೆಯರೇ, ಅದೇ ರೀತಿ ಮಾಧ್ಯಮದ ಮಿತ್ರರೇ, ಅದೇ ರೀತಿ ಆರಕ್ಷಕ ಠಾಣೆಯ ಸಿಬ್ಬಂದಿಗಳೇ, ಅದೇ ಇವತ್ತು ಈ 2ನೇ ಸಲ ನಾವು ಈ ಗ್ರಾಮ ಪಂಚಾಯತಿನ ಮುಂದೆ ಈ ಭ್ರಷ್ಟಾಚಾರದ ವಿರುದ್ಧ ಹೋರಾಟವನ್ನು ಮಾಡುವಂಥ ಅನಿವಾರ್ಯತೆ ಬಂದಿದೆ. ನಾವು ಕಳೆದ ಪ್ರತಿಭಟನೆಯಲ್ಲಿ ನಾವು ಉಲ್ಲೇಖವನ್ನು ಮಾಡಿದ್ದೆವು. ಮುಂದೆ ಈ ಪ್ರತಿಭಟನೆ ಮತ್ತೆ ಪುನರುತ್ಥಾನ ಆಗದಾಗೆ ನೋಡಿಕೊಳ್ಳಬೇಕು. ಆಡಳಿತಾತ್ಮಕ ವ್ಯವಸ್ಥೆ ಏನು ನಿಮ್ಮ ಕೈ ಮೀರಿ ಹೋದಂಥ ವ್ಯವಸ್ಥೆ ಆಗಿರ್ಬೋದು ಅಥವಾ ಇನ್ನು ಮಾಡಲಿಕ್ಕಿರುವುದನ್ನು ಪ್ರಾಮಾಣಿಕವಾಗಿ ಮಾಡಿ ಅಂತ ನಾವು ಕೈ ಮುಗಿದು ಗ್ರಾಮ ಪಂಚಾಯತ್ನ ಆಡಳಿತ ವ್ಯವಸ್ಥೆಯಲ್ಲಿ ನಾವು ವಿನಂತಿಯನ್ನು ಮಾಡಿಕೊಂಡ ನಂತರವೂ ಕೂಡ ಅದಕ್ಕೆ ಬೇಕಾದಂಥ ಏನು ಪೊಲೀಸ್ ಠಾಣೆಯಲ್ಲಿ ದೂರು ಕೊಡುವಂಥದ್ದಾಗಿರ್ಬೋದು ಅಥವಾ ಮೇಲಾಧಿಕಾರಿಗಳಿಗೆ ಬರೆಯುವಂಥ ವ್ಯವಸ್ಥೆಗಳಾಗಿರ್ಬೋದು ಅಥವಾ ಸಾಮಾನ್ಯ ಸಭೆಯ ಮುಖಾಂತರ ಆ ನಿರ್ಣಯವನ್ನು ಮಾಡುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ನಾವು ಈ ಪ್ರತಿಭಟನೆಯ ಮೂಲಕ ಈ ಗ್ರಾಮ ಪಂಚಾಯತ್ನ ಮುಂಭಾಗದಲ್ಲಿ ಮಾಡಿದೆವು. ಅದಕ್ಕೆ ಯಾವುದಕ್ಕೂ ಕೂಡ ಕಿವಿಗೊಡದೆ ಇವತ್ತು ಮತ್ತೆ ನಾವು ಈ ಗ್ರಾಮ ಪಂಚಾಯತ್ನ ಮುಂದೆ ಪ್ರತಿಭಟನೆ ಮಾಡುವಂಥ ಅನಿವಾರ್ಯತೆಗೆ ನಾವು ಬಂದು ನಿಂತಿದ್ದೇವೆ. ಆತ್ಮೀಯರೇ, ಇವತ್ತು ನಮಗೆಲ್ಲ ಗೊತ್ತಿದ್ದಾಗೆ ಗ್ರಾಮ ಪಂಚಾಯತ್ಗೆ ಬಂದಿರುವಂಥ ಏನು ಪೀಠೋಪಕರಣ ಇರ್ಬೋದು ಅದನ್ನು ಕಳ್ಳತನ ಮಾಡಿ ಮನೆಯಲ್ಲಿ ತಗೊಂಡೋಗಿಟ್ಟದನ್ನು ಹೋಗಿ ಮೊಬೈಲ್ ಮುಖಾಂತರ ಸೆರೆ ಹಿಡಿದು ಸಿಸಿ ಕ್ಯಾಮರಾದ ಮುಖಾಂತರ ಇಲ್ಲಿದ್ದಂಥ ಫುಟೇಜ್ಗಳೆಲ್ಲವೂ ಇದ್ರೂ ಕೂಡ ಅವ ಬಂದು ಇಲ್ಲಿ ಅದನ್ನು ವಾಪಸ್ಸು ಇಲ್ಲಿ ತಂದು ಗ್ರಾಮ ಪಂಚಾಯತಲ್ಲಿ ಇಟ್ಟು ಮತ್ತೆ ಅವರನ್ನು ರಕ್ಷಿಸುವಂಥ ಕೆಲಸಗಳಾಗಿರುವಂಥದ್ದು ನಮಗೆಲ್ಲ ತುಂಬ ಬೇಜಾರಾಗಿರುವಂಥ ಸಂಗತಿ. ಹಾಗಾಗಿ ನಾವು ಇವತ್ತು ಒತ್ತಾಯ ಮಾಡುವಂಥದ್ದು, ಇವತ್ತು ಯಾವ ಉದ್ದೇಶಕ್ಕೋಸ್ಕರ ಅವರನ್ನ ರಕ್ಷಣೆ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳುವಂಥ ಬಗ್ಗೆ ನಮಗೆ ಗೊಂದಲ ಇದೆ. ಜನಗಳಿಗೆ ಅದರ ಬಗ್ಗೆ ಸರಿಯಾದಂಥ ಮಾಹಿತಿಯನ್ನು ಕೊಡಿ. ಯಾವ ಉದ್ದೇಶಕ್ಕೋಸ್ಕರ ಅವರನ್ನು ರಕ್ಷಣೆ ಮಾಡ್ತಾ ಇದ್ದೀರಿ, ಮತ್ತೆ ಇದುವರೆಗೆ ಅವರ ಮೇಲೆ ದೂರನ್ನು ದಾಖಲಿಸದಿರುವಂಥ ವಿಷಯವನ್ನು ನಾವು ಇಲ್ಲಿ ಪ್ರಸ್ತಾವನೆ ಮಾಡ್ತಾ ಇದ್ದೇವೆ. ಅದೇ ರೀತಿ ನಮಗೆಲ್ಲ ಗೊತ್ತಿರುವ ಹಾಗೆ ಪೇಟೆಯಲ್ಲಿ, ನಮ್ಮ ಮುಖ್ಯ ಪೇಟೆಯಲ್ಲಿ ಸಿಸಿ ಕ್ಯಾಮರಾವನ್ನು ಅಳವಡಿಕೆ ಮಾಡುವ ಮುಖಾಂತರ ಸಿಸಿ ಕ್ಯಾಮರಾವನ್ನು ಎಲ್ಲಿ ಬೇಕಾದ್ರೆ ಅಳವಡಿಕೆ ಮಾಡಲಿ, ನಾವು ಅದರದ ಅಭ್ಯಂತರ ಇಲ್ಲ. ಆದರೆ ನಮ್ಮ ಚಲನವಲನವನ್ನು ವೀಕ್ಷಿಸಲಿಕ್ಕೆ ಗ್ರಾಮ ಪಂಚಾಯತ್ ಸದಸ್ಯರುಗಳಿಗೆ ಹಕ್ಕನ್ನು ಕೊಟ್ಟು ಅವರು ನಾವು ಎಲ್ಲೆಲ್ಲ ಓಡಾಡ್ತಾ ಇದ್ದೇವೆ, ಗ್ರಾಮಸ್ಥರ ಏನು ಅವರವರ ಕೆಲಸಗಳಿಗೆ ಓಡಾಡ್ತಾ ಇದ್ದಾರೆ ಅದನ್ನು ಮನೆಯಲ್ಲಿ ಕೂತು ವೀಕ್ಷಣೆ ಮಾಡುವಂಥ ಸರ್ವಾಧಿಕಾರಿ ಧೋರಣೆಯನ್ನು ಮಾಡಿರುವಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಖಂಡಿಸ್ತಾ ಇದ್ದೇವೆ. ಕೊಂಡು ಹೋಗಿದ್ದು ಪಂಚಾಯತ್ ಅಧಿಕಾರಿಗಳು ವಿಚಾರಣಾ ಸಮಯ ವಾಪಸ್ ತಂದು ನೀಡಿದ್ದು, ಈ ಬಗ್ಗೆ ಇಲಾಖಾ ವಿಚಾರಣೆ ನಡೆಯುತ್ತಿದ್ದು ಸದ್ರಿಯವನ್ನು ಪಂಚಾಯತಿಗೆ ಕರ್ತವ್ಯಕ್ಕೆ ಹಾಜರಾದಲ್ಲಿ ಗ್ರಾಮದ ಸಾರ್ವಜನಿಕರಲ್ಲಿ ಗೊಂದಲ ಉಂಟಾಗುವ ಸಾಧ್ಯತೆ ಇರುವುದರಿಂದ ಈತನಿಗೆ ಗ್ರಾಮ ಪಂಚಾಯತಿಗೆ ಹಾಜರಾಗದಂತೆ ಸೂಕ್ತ ತಿಳುವಳಿಕೆ ನೀಡುವ ಬಗ್ಗೆ ಅಲ್ಲಲ್ಲ, ನಾನೊಂದು ಸ್ಪಷ್ಟ ವಿಷಯ. ನಾಳೆ ನಾನು ಬಂದು PDOನ ಬೈಕ್ ಕದೀತೇನೆ. PDO ಎಂತ ಮಾಡ್ತಾರೆ? PDO ಎಲ್ಲಿದ್ದೀರಾ? ಎಂತ ಮಾಡ್ತೀರಿ ನೀವು? ಅವನ ತಗೊಂಡೋಗಿದ್ದಾನೆ, ತಗೊಂಡೋಗಿ ಸ್ಟೇಷನ್ಗೆ ಹೋಗ್ತೀರಾ? ಇದು ಕಂಪ್ಲೇಂಟ್ ಆಗ್ತದೆ. ಒಂದು ಹಾಕಿರುವ ಮೆಂಬರ್ಗಳನ್ನು ಅಧಿಕಾರಿಗಳನ್ನು ಬಲಿಪಶು ಮಾಡುದು ಬೇಡ. ಯಾರು ತಪ್ಪು ಮಾಡಿದ್ರು ಅವರು ಬಂದು ಮಾಹಿತಿ ಅಲ್ಲಿಗೆ ಮುಗಿತು ವಿಷಯ. ನಾವು ಪಂಚಾಯತ್ಗೆ ಹೋಗುವಾಗ ನಿಮಗೆ ಮಾಹಿತಿ ಇತ್ತಾ? ಮಾಹಿತಿ ನಾನು ನಿನ್ನೆ ಟ್ರೈನಿಂಗ್ ಅಲ್ಲಿ ಅಲ್ಲ ನಿಮಗೆ ಮೊದಲೇ ಹೇಳಿದ್ರಾ? ಅಲ್ಲ, ನೀವೆಲ್ಲ ಇದಕ್ಕೆ ಸೇರಿದ್ರಿ. ಯು ಆರ್ ದ ಹೆಡ್ ಆಫ್ ದ ಒಂದು ಫ್ಯಾಮಿಲಿ ಇದ್ದಾಗೆ. ಪಂಚಾಯತ್ ಮೆಂಬರ್ ಫೋನ್ ಮಾಡಿ ಸರ್, ಬಾಕಿದವರು ಆಡಳಿತ ಮಂಡಳಿ ಎಲ್ಲಿದ್ದಾರೆ? ಕಾಲ್ ಮಾಡಿದ್ರೆ ಬರ್ತಾರಾ? ಬರ್ತಾ ಇಲ್ಲ ಬರಬೇಕು. ಬರೋದಿದ್ರೆ ಇಲ್ಲಿ ಕೊಡುವಾಗ ಅಧ್ಯಕ್ಷರಿಗೆ ನೀವು ಕೊಟ್ಟ ನಿರ್ಣಯಗಳು, ಅವನು ಕೊಟ್ಟ ಬರವಣಿಗೆಯಲ್ಲಿ ನಾನು ತಗೊಂಡು ಹೋಗಿದ್ದೀನಿ. ಮತ್ತೆ ನಿಮಗೂ ಸಹ ಗೊತ್ತಿರಬೇಕಿತ್ತು ಅಧ್ಯಕ್ಷರೇ, ನೀವು ಅದರಲ್ಲಿ ಪೂರಕವಾದ ದಾಖಲೆಗಳನ್ನು ಅಡಕ ಮಾಡಬೇಕಿತ್ತು. ಇದು ಯಾವುದು ಮಾಡದೆ ನೀವು ಕೊಟ್ಟರೆ ಅಂತ ಹೇಳಿದ್ರೆ ನಾವು ಅದಕ್ಕೆ ಏನಂತ ಹೇಳ್ತಿರೋದು? ನೀವು ಇದನ್ನು ಈಗ ಆ ಕಂಪ್ಲೇಂಟ್ಗೆ ಬಾಕಿ ಇದ್ದ ಸದಸ್ಯರೆಲ್ಲ ಸಹಮತ ಸೂಚಿಸಿದ್ದಾರೆ. ಮಾತಾಡುಗೆ ಉಂಟಂತ ಬಾಕಿದವರು ಬರಲೇಬೇಕು. ನಿಮ್ಮ ಇದರಲ್ಲಿ ನಿಮ್ಮ ಈಗ ಡಿಸ್ಕ್ರಿಷನರಿ ಪವರ್ ಅಲ್ಲಿ ನಿಮ್ಮ ಹೆಡ್ ಇಒ ಅವರು ಇಲ್ಲಿ ಬರಬೇಕು. ಯಾಕಂದ್ರೆ ಅವರು ತನಿಖಾ ಅಧಿಕಾರಿಗಳನ್ನು 3 ಜನ ನೇಮಕಾತಿ ಮಾಡಿ ಅವರಿಗೆ ಪಾಪ 4 ತಿಂಗಳಾದರೂ ಪಂಚಾಯಿತಿ ಮಾರಿದ್ರು, ನಾವು ಊರವರು ಏಲಂ ಮಾಡಿದ್ರು, ಅವರಿಗೆ ಇಲ್ಲ ನಿಮಗೂ ಜವಾಬ್ದಾರಿ ಇಲ್ಲ.
ಈಗ ಊರವರೆಲ್ಲ ಸೇರಿ ಇದನ್ನು ಏಲಂ ಮಾಡ್ತಿದ್ದಾರೆ, ಇದನ್ನು ಏನೆಲ್ಲ ಮಾಡ್ತಿದ್ದಾರೆ ತಕೊಂಡು ನೀವು ಹೇಳಿ. ಅವ್ರು ಪಾಪ ಅವ್ರು ಬರ್ಬೇಕಾದ್ರೆ ಹೆಡ್ ಆಫ್ ದಿ ಇದು ಚೀಫು ಇಡೀ ತಾಲೂಕಿ ಅವ್ರಿಗೆ ಪಾಪ 6 ತಿಂಗಳಾದ್ರೂ ಸಹ ನೋಡಿ ನೀವು ಮನೆ ಕಳಿಸಿ ಅವ್ರಿಗೆ 3 ತಿಂಗಳು ರಜೆ ಕೊಟ್ಟರು ಸಹ ಈಗ ಗೊತ್ತಿಲ್ಲ. ಅದ ಕಾರಣ ಅವ್ರು ಇಒ ಬರಲಿ, ಮ್ಯಾಜಿಸ್ಟ್ರೇಟರ್ ಇದರಲ್ಲಿ, ತಹಸೀಲ್ದಾರ್ ಅವ್ರು ಬರಲಿ. ನಾನು ತಹಸೀಲ್ದಾರ್ ಅವ್ರು ಬರ್ಲಿ ಅಂತ ಹೇಳಿಲ್ಲ, ಮ್ಯಾಜಿಸ್ಟ್ರೇಟರ್ ಇದರಲ್ಲಿ ತಾಲೂಕು ದಂಡಾಧಿಕಾರಿಯಾಗಿ ತಹಸೀಲ್ದಾರ್ ಬರ್ಬೇಕಿಲ್ಲಿ. ಯಾಕೇಳಿ ಇಲ್ಲ ನಾವು ಇದರ ಪಿಲ್ಲರ್ ತಗೊಂಡೋಗಿ ಮಾರಿದ್ರೆ 3 ತಿಂಗಳು ನಿಮ್ಮನ್ನ ನಾವು ರಾಜೀನಾಮೆ ಕೊಟ್ಟು ಹೋಗಿ ಹೇಳ್ತೀವಿ. ನೀವು ನಾವು 3 ತಿಂಗಳು ನೀವಾಗಿ ರಜೆ 3 ತಿಂಗಳು ತಗೊಂಡು ಹೋಗಿ ನಾವು ರಜೆ ಮತ್ತು ಚಾರ ಸುತ್ತುಗಳ ಒಂದು ಪಟ್ಟಿ ಬೇಕಿತ್ತು. ಈಗ ಮಾಹಿತಿ ಮೊನ್ನೆ ಕೇಳಿದವರಿಗೆ ಮೊನ್ನೆ ಕೊಟ್ಟಿದ್ದೇನೆ. ನಮಗೀಗ ಗ್ರಾಮಸ್ಥರಿಗೆ ಬೇಕಲ್ಲ. ನಮಗೆ ಸಿಂಪಲ್ ನೀವೊಂದು ವಿಷಯ ಮಾಡಿ, CCTV ಮತ್ತು ಆ ಹಳೆ ಸೌಂಡ್ ಬಾಕ್ಸ್ ಮತ್ತು ಮೈಕ್ ಇತ್ತಲ್ಲ ಅದನ್ನೊಂದು ತಂದು ನಮ್ಮ ಮುಂದೆ ತೋರಿಸ್ಬೇಕು. CCTV ಒಂದು ಉಪಾಧ್ಯಕ್ಷರ ಒಂದು ಅದನ್ನು ರಿಪೇರಿ ಕೊಟ್ಟಿದ್ದಾರೆ, 2 CCTV ಎಲ್ರಿಗೂ ನಮಸ್ತೆ. ನಾನು ನನ್ನ ಅಭಿಪ್ರಾಯವನ್ನು ಹೇಳ್ತಾ ಇದ್ದೇನೆ. ಅಂದರೆ ಇಲ್ಲಿ ನಾನು ಒಬ್ಬಳು ಸದಸ್ಯರಾಗಿ, ಮಾಜಿ ಉಪಾಧ್ಯಕ್ಷರಾಗಿ, ಮಾಜಿ ಅಧ್ಯಕ್ಷರಾಗಿ, ಈಗ ಹಾಲಿ ಸದಸ್ಯರಾಗಿ ನನ್ನ ಅಭಿಪ್ರಾಯವನ್ನು ನಾನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಅಂದರೆ ಇದು ನನ್ನ ಜವಾಬ್ದಾರಿ ಕೂಡ ಹೌದು. ಅಂದರೆ ಈಗ ಇಲ್ಲಿ ಆಗಿರುವಂಥ ಘಟನೆಯ ವಿರುದ್ಧವಾಗಿ ಕೆಲವು ದಿನಗಳ ಹಿಂದೆ ನೀವು ಏನು ಇದೇ ರೀತಿ ನ್ಯಾಯಕ್ಕಾಗಿ ಎಲ್ಲರೂ ಇಲ್ಲಿ ಒಗ್ಗಟ್ಟಾಗಿ ಸೇರಿದ್ದೀರಾ. ಅದೇ ಸಮಯದಲ್ಲಿ ನಾನು ಕೂಡ ಒಂದು ನನ್ನ ಅನಿಸಿಕೆಯನ್ನು ಹೇಳಿದ್ದೆ. ಇದೇ ರೀತಿ ಇನ್ನು ಮುಂದೆ ಅವನಿಗೆ ಈ ಪಂಚಾಯತಿನಲ್ಲಿ ಅವಕಾಶ ಸಿಕ್ಕಿತ್ತೆ ಅಂತಾದರೆ ನಾನು ಮುಂದಿನ ದಿನಗಳಲ್ಲಿ ಜನಗಳ ಪರವಾಗಿ ನಿಲ್ತೇನೆ, ಜನಗಳ ಪರವಾಗಿ ಬರ್ತೇನೆ ಅಂತ. ಇಲ್ಲಿ ಹೇಳಿರುವಂಥ ಮಾತು ಮತ್ತೆ ನಾನು ಇಲ್ಲೇ ಮಾತಾಡ್ತಾ ಇರುವಂಥದ್ದು. ಅಂದರೆ ಈಗ ನನಗೊಂದು ನಿಮ್ಮಿಂದ ಒಂದು ಅಂದರೆ ಈಗ ಇವತ್ತು ನೀವಿಲ್ಲಿ ಸ್ಟ್ರೈಕ್ ಮಾಡ್ತೀರಿ ಅಂತ ಹೇಳೋ ಬಗ್ಗೆ ಪಂಚಾಯತಿಗೆ ಏನಾದರೂ ಮನವಿ ಕೊಟ್ಟಿದ್ದೀರಾ? ಇಲ್ಲ, ನಾನು ಹೇಳ್ತೇನೆ. ಪ್ರಥಮ ಇದು ಪ್ರತಿಭಟನಾ ಸಭೆ ಆಗುವಾಗ ನಾನು ಮನವಿ ಕೊಡ್ಲಿಕ್ಕೆ ಬಂದೆ. PD ಅವರು ಎಂತ ಹೇಳಿದ್ರಿ? ಅಲ್ಲಲ್ಲ ಎಂತ ಹೇಳಿದ್ರಿ? ಇಲ್ಲಿ ಕೇಳಿ, ಈ ವಿಷಯ ಬಂದದಕ್ಕೆ ಸಾರ್ವಜನಿಕರ ಮುಂದೆ ಇಡ್ತೇನೆ. ಕನಿಷ್ಠ ಪಕ್ಷ ನನ್ನ ಸೌಜನ್ಯಕ್ಕಾದ್ರೂ ಇಲ್ಲ PDO ಮನವಿ ಒಂದು ಓದಿ ನೋಡ್ಲಿಲ್ಲ. ಓದಿ ನೋಡಿದ್ರೆ ಹೇಳಿ PD ಅವರೇ, ಎಲ್ಲಿ ನೋಡಿದ್ದು? ನೀವು ತೆಗಿರಿ, ನೀವು ಕದ್ದಮ ವಾಪಸ್ ಸುಳ್ಳು ಹೇಳ್ಬೇಡಿ. ನಾನು ಈ ವಿಷಯವನ್ನು ಎಲ್ಲವರ ಮುಂದೆ ಬಂದು ಹೇಳಿದ್ದೇನೆ. ನೀವು ಯಾಕೆ ವಾಪಸ್ ಸುಳ್ಳು ಹೇಳ್ತಿದ್ದೀರಿ? ನನಗೆ ಆಗುದಿಲ್ಲ ಅಂತ ಬಿಸಾಡಿದ್ದು ಇವಾಗ ಫೋನ್ ಮಾಡಿ ನನ್ನ ಕೈಯಲ್ಲಿ ಕೊಟ್ಟದ್ದು. ಯಾಕೆ ನಾನು ಹೇಳಲಿಲ್ಲ ಈ ಹತ್ರ ಮಾತಾಡ್ಲಿಕ್ಕೆ ನಾನು ಯಾರಲ್ಲ ಅಂತ? ನಿಮ್ಮ ಇದಕ್ಕೆ ಬಂದದ್ದು. ನೀವು ವಾಪಸ್ ಸುಳ್ಳು ಹೇಳಿ ಕಳ್ಳ, ನೀವು ದೊಡ್ಡ ಕಳ್ಳನೇ. ವಾಪಸ್ ಕಳ್ಳ ಅಂತೇಳಿ ಊರ ಮುಂದೆ ಮಾಡುದು ಬೇಡ. ನೀವು ತಕೊಂಡಿದ್ದೀರಾ? ನಾನು ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಹೇಳುವಾಗ ನಾವು ಹೇಳಿದ್ದೇವೆ ಅಂತ ಹೇಳಿದ್ದಾರೆ. ನೀವು ಸುಳ್ಳು ಹೇಳಿದ್ದನ್ನು ಸತ್ಯ ಒಪ್ಪಿಕೊಳ್ಳಿ, ಗೊತ್ತಾಯ್ತಲ್ಲ? ನೀವು ವಾಪಸ್ ಜನಗಳೆದ್ರು ನಮ್ಮ ತಲೆಗೆ ತಪ್ಪನ್ನು ಕಟ್ಟುದು ಬೇಡ. ನಾವು ಎಂತ ಹೇಳಿದ್ದೇವೆ, 700 ಜನರಿರುವ ಗ್ರೂಪಲ್ಲಿ ನಾನು ಬರ್ದಾಕಿದ್ದೇನೆ. PDO ಮನವಿ ತಗೊಳ್ಳಿಲ್ಲ, ನಮ್ಮನ್ನೀಗ ಕಳಿಸ್ತಾರೆ ಅಂತ. ಕೊನೆಗೆ ನಮಗೆ ಸ್ಟೇಷನಿಗೆ ಹೋಗಿ SI ಪರ್ಮಿಷನ್ ಕೊಟ್ಟದ್ದು, 2 ಪೊಲೀಸರನ್ನು ಕರೆಸಿ. ಸರಿ, ನಾನು ಕೇಳಿದ ಉದ್ದೇಶ ಇಷ್ಟೇ. ಯಾಕೆ ಅಂತ ಹೇಳಿದ್ರೆ ಇವತ್ತು ಒಂದು ವೇಳೆ ಅವರು ಮನವಿ ಕೊಟ್ಟಿದ್ರೆ ಪ್ರತಿಭಟನೆ ಇದೆ, ಎಲ್ಲ ಸದಸ್ಯರು ಬರಬೇಕು ಅಂತ ಮಾಹಿತಿ ಕೊಡಬೇಕಿತ್ತು. ಹಾಗಾಗಿ ನಾನು ಕೇಳಿದಷ್ಟೇ. ಆದರೆ ಈಗ ಒಂದು CC ಕ್ಯಾಮರಾ ಹಾಕಬೇಕಾದ್ರೆ ಒಂದು ಮೀಟಿಂಗ್ ಮಾಡಬೇಕು, ಮೀಟಿಂಗಲ್ಲಿ ನಿರ್ಣಯ ಮಾಡಬೇಕು. ಇದು ಯಾವುದು ನನ್ನ ಗಮನಕ್ಕಂತೂ ಬರಲಿಲ್ಲ. ಆಮೇಲೆ ನಿನ್ನೆ ಕಂಪ್ಲೇಂಟ್ ಮಾಡಬೇಕಾದ್ರೆ ಬೆಳಿಗ್ಗೆ ಕಾಲ್ ಮಾಡಿ ಹೇಳಿದರು, ಇವತ್ತು ಕಂಪ್ಲೇಂಟ್ ಮಾಡೋದಿದೆ ಬನ್ನಿ ಅಂತ. ನಾನು ಅದಕ್ಕೂ ಬರಲಿಲ್ಲ. ಉದ್ದೇಶ ಇಷ್ಟೇ. ಮೊನ್ನೆ ಈಗ ಇಷ್ಟೆಲ್ಲ ಘಟನೆಗಳ ಬಳಿಕ ಅವನೇನು ಮಾಡಿದ ಅಂತ ಹೇಳಿದ್ರೆ ಮತ್ತೆ ಬಂದು ನಾನು ತಂಬು ಹಾಕ್ತೇನೆ ಅಂತೇಳಿ ತಂಬು ಹಾಕಲಿಕ್ಕೆ ಟ್ರೈ ಮಾಡಿದ್ದಕ್ಕೆ ಒಂದು ವಾರಗಳ ಹಿಂದೆ. ಆ ತಂಬು ಹಾಕಿದ ಸಮಯದಲ್ಲಿ ನಾನು ನೇರವಾಗಿ ಅಧ್ಯಕ್ಷರಿಗೆ ಕಾಲ್ ಮಾಡಿ ಹೇಳಿದೆ, ಇದೇ ಒಂದು ಸಾಕ್ಷಿ, ಇದೇ ಸಾಕ್ಷಿಯನ್ನು ಹಿಡ್ಕೊಂಡು ಮತ್ತೆ ಅವನ ಮೇಲೆ ಕಂಪ್ಲೇಂಟ್ ಮಾಡಿ ಅಂತ. ಆ ಕಂಪ್ಲೇಂಟ್ ಕೂಡ ಮಾಡಲಿಲ್ಲ. ಅದು ಮಾಡದ ಮೇಲೆ ನಾವು ಯಾಕೆ ಇದು ನಿನ್ನೆ ದಿವಸ ಹೋಗಿ, ಇವತ್ತು ಪ್ರತಿಭಟನೆ ಮಾಡ್ತಾರೆ ಅಂತೇಳಿ ನಿನ್ನೆ ದಿವಸ ಹೋಗಿ ನಾವು ಯಾಕೆ ಕಂಪ್ಲೇಂಟ್ ಮಾಡಬೇಕು ಅಂತ ಹೇಳೋ ಉದ್ದೇಶದಿಂದ ನಾನು ನಿನ್ನೆ ಕಂಪ್ಲೇಂಟ್ ಕೊಡೋ ಇದಕ್ಕೆ ಬರಲಿಲ್ಲ.
ಅದು ನಿನ್ನೆ ಕಂಪ್ಲೇಂಟ್ ಅಲ್ಲ, ಅದೊಂದು ಎಂತ ಕಂಪ್ಲೇಂಟ್ ಗೊತ್ತಿಲ್ಲ, ನನಗೆ ಬಂದ ಮಾಹಿತಿ ಅಷ್ಟೇ. ನಮಗೆ ಒಂದು ವಿಷಯದ ಬಗ್ಗೆ ಸ್ಪಷ್ಟತೆ ಬೇಕು. ಮೊನ್ನೆ ಪ್ರತಿಭಟನೆ ದಿವಸ ಉಪಾಧ್ಯಕ್ಷರು ಲೋಕಾಯುಕ್ತಕ್ಕೆ ಕೊಟ್ಟ ಬಗ್ಗೆ ಹೇಳಿದ್ದಾರೆ. ಅದು ಎಂತ ಆಗಿದೆ ನಮಗೀಗ ಹೇಳಿ, ನಮಗೆ ಹೇಳಿ, ಕರೆಸಿ ಅಧ್ಯಕ್ಷ. ನನಗೆ ಮಾಹಿತಿ ಇಲ್ಲ ಅದರ ಬಗ್ಗೆ. ಏನು? ಹೌದು, ಹೇಳಿದ್ದೇನೆ ನಾನು. ಆಮೇಲೆ ಬೆಳವಣಿಗೆ ಏನಾಯ್ತು ಅಂತ ಸ್ವಲ್ಪ ಹೇಳ್ತೀರಾ? ನೀವು ಹೇಳಿದ ನಮಗೆ ಲಿಖಿತವಾಗಿ ಕೊಡ್ಲಿಲ್ಲ ಪಂಚಾಯತಿಗೆ ಅಂತ. ಲಿಖಿತವಾಗಿ ಕೊಟ್ಟಿದ್ದೀರಾ? ಕೊಟ್ಟಿದ್ರೆ ಅವರು ನಮಗೆ ನಿನ್ನೆ ದಿವಸ ಹೇಳಬೇಕಿತ್ತು ಅಷ್ಟೇ. ಅಲ್ಲಲ್ಲ, ಇದಕ್ಕೆ ಪೂರಕವಾಗಿ ಈಗ ಇಷ್ಟು ಜನ ಸೇರಿದ್ದಾರೆ, ಯಾರಿಗೆ ನಾವು ನೋಟಿಸ್ ಕೊಡ್ಲಿಲ್ಲ. ಇಡೀ ಗ್ರೂಪ್, ನಾನು ಹೇಳ್ತೇನೆ, ನಮ್ಮ ಗ್ರೂಪ್ ಅಲ್ಲಿ ಬರುವ ವಿಷಯಗಳನ್ನು ಹತ್ತಿಕ್ಲಿಕ್ಕೆ ಪ್ರಯತ್ನ ಮಾಡುವವರಿಗೆ ಇವತ್ತು ಇಲ್ಲಿ ಪ್ರತಿಭಟನೆ ಅಂತ ಗೊತ್ತಿರಲಿಲ್ಲ. ನೀವು ನಿಮ್ಮ ಮಾತಿಗೆ ಬದ್ಧತೆ ಇದ್ರೆ ಈಗಲೂ ರಾಜೀನಾಮೆ ಕೊಟ್ಟು ಇಲ್ಲಿ ಬಂದಿತ್ತು. ನಾನು ನನ್ನ ಒಂದು ನಿಮಿಷ, ನಾನು ಅಲ್ಲ, ನಾನು ಖಂಡಿತ ಬರ್ತೇನೆ. ಯಾಕೆಂತ ಹೇಳಿದ್ರೆ ನಾನು ಇವತ್ತು ಇಲ್ಲಿಗೆ ಒಬ್ಳೆ ಬರಲಿಲ್ಲ. ನಾನು ನನ್ನ ಮನೆಯವರನ್ನು ಕರ್ಕೊಂಡೆ ಇಲ್ಲಿಗೆ ಬಂದಿದ್ದೇನೆ ಇದೇ ಉದ್ದೇಶಕ್ಕೋಸ್ಕರ. ಅಂದ್ರೆ ಪ್ರತಿ ಸಲ ಯಾವುದೇ ವಿಚಾರಗಳು ನಡಿಬೇಕಾದ್ರೂ ಅದು ಒಂದು 8 ಸದಸ್ಯರ ಮಧ್ಯದಲ್ಲಿ ನಡಿಬೇಕು. ಇದು ಗುಪ್ತವಾಗಿ ನಡೆಯುವುದು, ನಂತರ ಅದಾದ ನಂತರ ನಮಗೆ ಗೊತ್ತಾಗುದು. ಇಂಥ ವಿಚಾರಗಳು ನಡೆದಿದ್ರೆ ನಮಗೆ ಪಂಚಾಯತ್ನ ಅವಶ್ಯಕತೆ ಇಲ್ಲ. ನಾನು ಜನಪರ ಖಂಡಿತ. ಸಾರ್ವಜನಿಕರು ಇಷ್ಟು ದಿವಸ ತಾಳ್ಮೆಯಿಂದ ಇದ್ರು, ಇನ್ನೂ ನೀವು ಅವರ ತಾಳ್ಮೆಯನ್ನು ಕೆದಕುವ ಪ್ರಯತ್ನ ಮಾಡಬೇಡಿ. ಏನಾಗಿದೆ ನಿಜ ವಿಷಯ ಸಾರ್ವಜನಿಕರ ಮುಂದೆ ಇಡಿ, ಗೊತ್ತಾಯ್ತಾ? ಇಲ್ಲಾಂದ್ರೆ ನೀವು ಬೀಗ ಹಾಕಿ, ಪಂಚಾಯತಿಗೆ ಬೀಗ ಹಾಕಿ ಎಲ್ಲರೂ ನಮ್ಮ ಜೊತೆ ಬನ್ನಿ, ಈಗ ಬಂದ ಮಾಹಿತಿ ಹೇಳಿ. ಯಾವುದಾಗುದಿಲ್ಲ ಅಂತ ಹೇಳಿದ್ರೆ ಪ್ರತಿ ಸಲ ನಮ್ಮನೆಗೆ ಇಲ್ಲಿ ಸೇರಿಸಿ ಅಂತ ಹೇಳಿದ್ರೆ ಅದರ ಅರ್ಥ ಉಂಟಾ? ನಿಮಗೆ ಅದು ಸರಿ ಅಂತ ಕಾಣ್ತದೆ ಅಂತ ನಾನು ಕೇಳುದು. ಈಗ ಮೊನ್ನೆ CCTV ಫಿಟ್ ಮಾಡಿ ಎಷ್ಟು ಟೈಮ್ ಆಯ್ತು? ಒಂದು ನಿಮಿಷ. CCTV ಫಿಟ್ ಮಾಡಿ 1 ತಿಂಗಳಾಯ್ತು, 3 ತಿಂಗಳಾಯ್ತು. ಸರಿ, ಓಕೆ. 3 ತಿಂಗಳಲ್ಲಿ ನಿಮಗೆ ಈ ಪಂಚಾಯತಲ್ಲಿದ್ದ CCTV ಒಂದು ತೆಗ್ದಿಕ್ಕದು ಹುಡುಕ್ಲಿಕ್ಕೆ ಇಷ್ಟೊತ್ತಾದ್ರೆ ಬೇರೆ ದಾಖಲೆಗಳನ್ನು ಹುಡುಕ್ಲಿಕ್ಕೆ ನಿಮಗೆ ಎಷ್ಟೊತ್ತು ಬೇಕಾಗ್ತದೆ? ಹಳೆ CCTV ದುರಸ್ತಿಗೆ ಕೊಟ್ಟ ಉದ್ದೇಶ ಇದೆ. ಅದು ಸರಿ ಅಲ್ಲ, ಅದು ನಿರ್ಣಯ ಉಂಟಾ? ನಿಮ್ಮೊಳಗೆ ನಿರ್ಣಯ ಉಂಟಾ? ಹಳೆ CCTV ರಿಪೇರಿ ಮಾಡ್ಲಿಕ್ಕೆ ನಿರ್ಣಯ ಬೇಕು, ಪಂಚಾಯತ್ ಸಾಮಾನ್ಯ ಸಭೆ ನಿರ್ಣಯ ಬೇಕು ಉಂಟಾ ನಿಮ್ಮ ಕೈಲಿ? ನಿರ್ಣಯ ಬೇಕು, ನಿರ್ಣಯ ಇಲ್ಲ ಮತ್ತೆ ಆಗುವುದು ಹೇಗೆ? ಯಾವುದೇ ನಿರ್ಣಯ ಇಲ್ಲದೆ ಕೆಲಸ ಮಾಡ್ಲಿಕ್ಕೆ ಆಗುದೇ ಇಲ್ಲ. ಅಧ್ಯಕ್ಷ ನಮ್ಮ ಮಾಧ್ಯಮಕ್ಕೆ ಗೊತ್ತಿಲ್ಲ, ಅಧ್ಯಕ್ಷ ಗೊತ್ತಿಲ್ಲ. ಯಾವುದೇ ಸಣ್ಣ ಒಂದು ರೂಪಾಯಿ ವಿಷಯ ಕೂಡ ನಿರ್ಣಯ ಬೇಕು, ನಡವಳಿ ಬೇಕು. ಅಲ್ಲ ನಡವಳಿ ಇಲ್ಲದೆ ಯಾವುದು ಮಾಡ್ಲಿಕ್ಕೆ ಆಗುದಿಲ್ಲ. ನಾಳೆ ಕೇಳಿದ್ರು ವಾಪಸ್ ನಮಗೆ ಕೇಳಲಿಕ್ಕೆ ಆಗುದಿಲ್ಲ. ಈಗ ಇವರೊಟ್ಟಿಗೆ ಮಾತಾಡಿದ್ರೆ ಇಲ್ಲ. ಇಒ ಮತ್ತೆ ತಹಸೀಲ್ದಾರ್ ಅವರು ಬರ್ಲಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ ಅವ್ರು ಕೂತ್ಕೊಂಡಿದ್ದಾರೆ, ನೀವು ಇವತ್ತು ನೀವೆಲ್ಲರೂ ಇದು ಒಂದು ನಮ್ಮ ಪಂಚಾಯಿತಿಯಲ್ಲಿ ಆಗಿರುವ ಅವ್ಯವಹಾರದ ಬಗ್ಗೆ ಹೋರಾಟಕ್ಕೆ ಬಂದಿದ್ದಾರೆ. ಎಲ್ಲರಿಗೂ ನಾನು ಸ್ವಾಗತವನ್ನು ಮಾಡ್ತೇನೆ. ನಾನು ಈ ಹೋರಾಟದ ನಾನು ಮಾತಾಡ್ತೇನೆ, ನೀವು ಎಡೆಯಲ್ಲಿ ಮಾತಾಡಬಾರ್ದು. ನಾನು ಹೇಳ್ತೇನೆ, ನನ್ನ ಅಭಿಪ್ರಾಯ ಹೇಳುವ ಮೇಲೆ ನೀವು ಮಾತಾಡಿ. ಇದು ನಾನು ವಿಷಯ ಹೇಳಿ ಹೋರಾಟ, ನಾನು ಹೇಳ್ತೇನೆ ಹೋರಾಟ ಇಲ್ಲಿ ಕೇಳಿ. ಈ ಭ್ರಷ್ಟಾಚಾರದ ವಿರುದ್ಧ ನಾನು ಪ್ರಥಮ ದಿನದಿಂದ ಮಾತಾಡ್ತಾ ಇದ್ದೇನೆ. ಭ್ರಷ್ಟಾಚಾರಕ್ಕೆ ಯಾರು ಸಂತೋಷ ಆಗಲಿ, ನಮ್ಮ ಪಂಚಾಯತಿ ಯಾರೇ ಅಧಿಕಾರಿಗಳಾಗಲಿ, ಯಾರ ಸಿಬ್ಬಂದಿಗಳಾಗಲಿ, ನಮ್ಮ ಪಂಚಾಯತ್ ಸದಸ್ಯರಾಗಿದ್ದರೆ ಇದ್ದರೂ ಸಹ ಅವರ ವಿರುದ್ಧ ನಾನು ಮಾತಾಡ್ತೇನೆ. ಯಾಕೆಂತ ಹೇಳಿದರೆ ಆ ಸಮಯದಲ್ಲಿ ಆ ರೀತಿ ಏನಾದರೂ ಆದರೆ ನಾನು ನಿಮ್ಮ ಪರ ಇದ್ದೇನೆ ಅಂತೇಳಿ ಎಲ್ಲರೊಂದಿಗೂ ನಾನು ಊರವರ ಹತ್ರ ಹೇಳಿದ್ದೇನೆ. ನಾನು ಪಂಚಾಯತಿಗೆ ನಾನೇ ಲೆಟ್ರ್ ಮಾಡಿಕೊಟ್ಟಿದ್ದೇನೆ, ಬೇಕಾದರೆ ನೋಡಿ. ನಾನು ಪ್ರಥಮ ದಿನವೇ ಮಾಡಿಕೊಟ್ಟಿದ್ದೇನೆ. ಪ್ರಥಮ ಮೀಟಿಂಗ್ ಆಗಿ ನೀವು ಅವರಿಗೆ ಸಂತೋಷಿಗೆ ಸಪೋರ್ಟ್ ಮಾಡುವುದೇ ಆಗಿದ್ದರೆ ನಾನು ಈ ಪಂಚಾಯತಿಯಲ್ಲಿ ಇರುವುದಿಲ್ಲ ಅಂತೇಳಿ ರಾಜೀನಾಮೆಯನ್ನು ತಗೊಂಡು ಬಂದಿದ್ದೇನೆ. ಆವಾಗ ಅದರ ಬಗ್ಗೆ ನಿರ್ಣಯ ಮಾಡುವ ಅಂತೇಳಿ ಮೊನ್ನೆ ನೀವು ಇಲ್ಲಿ ಇದು ಮಾಡುವಾಗ ಹೋರಾಟ ಮಾಡುವಾಗ ರಾಜೀನಾಮೆ ಅಗತ್ಯ ಇಲ್ಲ ಅಂತ ಹೇಳಿದ್ರಿ. ಅದನ್ನು ಸ್ಪಷ್ಟತೆ ಹೇಳ್ತೇನೆ. ನಾನು ಆ ದಿವಸ ರಾಜೀನಾಮೆ ಪತ್ರ ಹಿಡ್ಕೊಂಡು ಬಂದು ಇಲ್ಲಿ ಕೊಟ್ಟುವಾಗ ರಾಜೀನಾಮೆ ಅದು ಅಗತ್ಯ ಅಲ್ಲ, ನೀವು ನಮ್ಮ ಪರ ಹೋರಾಟ ನಾನು ಇವತ್ತು ನಮ್ಮಲ್ಲಿ ಏನಾದರೂ ಅವ್ಯವಹಾರ ಆದರೆ ಅವ್ಯವಹಾರ ಆಗಿದೆ, ನಾವು ಅದಕ್ಕೆ ನಮ್ಮ ಅಲ್ಲ ಎಲ್ಲ ಗೊತ್ತಿದೆ, ನಾವು ಹೇಳಿದ್ದೇವೆ ಅಲ್ಲ, ನಾವೇ ಹೇಳಿದ್ದೇವೆ. ನೀವು ಮಧ್ಯದಲ್ಲಿ ಮಾತಾಡಿದ್ರೆ ನನಗೆ
ಸಾರ್ವಜನಿಕರ ಅವರ ವೈಯಕ್ತಿಕ ಅಭಿಪ್ರಾಯ ಹೇಳಲಿಕ್ಕೆ ಅವಕಾಶ ಕೊಡಿ. ನೀವು ಮತ್ತೆ ಏನುಂಟು ಅದನ್ನು ಚರ್ಚೆ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ತೇನೆ ಅಂತ ಹೇಳ್ತಿದ್ದೇನೆ. ಯಾಕಂತ ಹೇಳಿದರೆ ಸಂತೋಷ್ ಮಾಡಿದಂಥ ಅವ್ಯವಹಾರವನ್ನು ನಾವು ಸ್ಪಷ್ಟವಾಗಿ ನಮ್ಮ ತನಿಖಾ ಅಧಿಕಾರಿಗಳಿಗೆ ಕೊಟ್ಟು ಅವನನ್ನು ಈ ಪಂಚಾಯತಿಗೆ ಬೇಡ ಅಂತ ಹೇಳಿ ತನಿಖೆಗೆ ಕೊಟ್ಟಿದ್ದೇವೆ. ನಾವು ಈ ತನಿಖೆಯ ಬಗ್ಗೆ ನಾನು ಇನ್ನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಯಾಕಂತ ಹೇಳಿದರೆ ಒಂದು ತನಿಖೆ ಆಗ್ತಾ ಉಂಟು. ಈಗ CC ಕ್ಯಾಮರಾದಲ್ಲಿ ಇದು ನೀವು ಉಪಾಧ್ಯಕ್ಷರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಾಗಿದೆ. ಆ CC ಕ್ಯಾಮರಾದ ತನಿಖೆ ಆಗ್ತಿರುವಾಗ ನಾನು ಮಾತನಾಡುವುದು ತಪ್ಪು. ಅದಾಗಿರ್ಬೋದು. ಆದರೆ ಒಂದು ತನಿಖೆ ಆಗುವಾಗ ಒಂದು ಕಾನೂನು ಪ್ರಕಾರ ಎಲ್ಲರಿಗೂ ಗೊತ್ತಿದೆ, ಇಲ್ಲಿ ಲಾಯರ್ ಇದ್ದಾರೆ, ಎಲ್ಲರಿದ್ದಾರೆ. ತನಿಖೆ ನಡೀತಿರುವ ಸಂದರ್ಭದಲ್ಲಿ ನಾನು ಆ ವಿಷಯದ ಬಗ್ಗೆ ಮಾತನಾಡಿದರೆ ಅದು ಅಪರಾಧ ಆಗ್ತದೆ. ಆದ ಕಾರಣ ನಾನು ಇಷ್ಟೇ ಹೇಳೋದು, ನೀವು ಭ್ರಷ್ಟಾಚಾರದ ವಿರುದ್ಧ ಮಾತಾಡಿದ್ದೆ, ನಾನು ಆ ಭ್ರಷ್ಟಾಚಾರದಲ್ಲಿ ಯಾರು ಪಾಲ್ಗೊಂಡ್ರೆ ಅವರ ವಿರುದ್ಧ ನಾನು ನಿಂತ್ಕೊಳ್ತೇನೆ. ವಿರುದ್ಧವಾಗಿ ಹೋರಾಟಕ್ಕೆ ನಿಮ್ಮ ಪರ ನಿಲ್ತೇನೆ. ಸ್ಪಷ್ಟವಾಗಿ ನಾನು ಮೊದಲಿಂದನೆಂದು ಇದನ್ನೇ ಹೇಳ್ಕೊಂಡು ಬಂದಿದ್ದೇನೆ. ನಾವು ಖಂಡಿತವಾಗಿ ನಾನು ಜನಪರವಾಗಿ ಯಾವತ್ತು ನಿಲ್ತೇನೆ. ನೀವು ಹೇಳಿದರೆ ನಾನು ಯಾವುದು ಮಾಡಲಿಕ್ಕೆ ಸಿದ್ಧ ಆಗಿದ್ದೇನೆ. ಖಂಡಿತವಾಗ್ಲೂ ರಾಜೀನಾಮೆ ಕೊಡಬೇಕು ಅಂತ ಹೇಳಿದರೆ ಈ ಕ್ಷಣದಲ್ಲೇ ಕೊಡ್ತೇನೆ. ನೀವು ಭ್ರಷ್ಟಾಚಾರದ ವಿರುದ್ಧವಾಗಿ ನೀವು ನಿಂತ್ರೆ ನಿಮಗೆ ಮುಂದೆ ನಾವೇ ಸಪೋರ್ಟ್ ಮಾಡ್ತೇವೆ. ನಾವು ರಾಜಕೀಯವಾಗಿ ಮುಂದುವರಿಯುವುದಿಲ್ಲ, ಸ್ಪಷ್ಟತೆ ಕೊಡ್ತೇನೆ. ಹೋರಾಟಕ್ಕೆ ಬರ್ತೇನೆ, ಖಂಡಿತವಾಗೂ ಬರ್ತೇನೆ. ನಾನು ಪಂಚಾಯತಿ ಎಲ್ಲ ಸದಸ್ಯರ ಹತ್ರನೂ ಹೇಳಿದ್ದೇನೆ. ಅಕಸ್ಮಾತ್ ಯಾವುದೇ ನಿರ್ಣಯಗಳು ಸರಿಯಾಗದಿದ್ದರೆ ನಾನು ಅವರ ಪರ ನಿಲ್ತೇನೆ ಅಂತೇಳಿ ಅವರ ಜೊತೆ ನಾನು ಬರ್ತೇನೆ ಅಂತ ಹೇಳಿದ್ದೇನೆ. ಅವರಿಗೆಲ್ಲರಿಗೂ ಗೊತ್ತಿದೆ, ಸ್ಪಷ್ಟವಾಗಿ ಗೊತ್ತಿದೆ. ನಿಮಗೆ ನಮ್ಮ ಪೇಟೆಯಲ್ಲಿ ಅಳವಡಿಸಿದ CC ಕ್ಯಾಮರಾದ ಯಾರೆಲ್ಲ ಖಾಸಗಿ ಮೊಬೈಲ್ಗೆ ಹಾಕಿದೆ ನಿಮಗೆ ಮಾಹಿತಿ ಉಂಟಾ? ಇದು ಅವರು ಈಗ ಕಂಪ್ಲೇಂಟ್ ಆಗಿ ತನಿಖೆ ಆಗ್ತುಂಟು. ನಾನು ಒಂದು ಸ್ಪಷ್ಟವಾಗಿ ಹೇಳ್ತೇನೆ. ಇದು ಈಗ ಇಲ್ಲಿ ಕೇಳಿ, ಈಗ ಮಾಧವರ ಮೇಲೆ ಕಂಪ್ಲೇಂಟ್ ಆಗಿದೆ. ಯಾಕಂತ ಹೇಳಿದರೆ ನಿನ್ನೆ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗುವಾಗ ಅವರು ಹೇಳಿದ್ದಾರೆ ಕಂಪ್ಲೇಂಟ್ ಆಗಿದೆ ನಿಮ್ಮ ಮೇಲೆ ಅಂತ. ಅವರು ತನಿಖೆ ಮಾಡ್ತೇನೆ ಅಂತ ಹೇಳಿದ್ದಾರೆ. ಈಗ ನಾನು ತನಿಖೆ ಮಾಡ್ತಾ ಇರುವಾಗ ನಾನು ಅದರ ಬಗ್ಗೆ ಮಾತನಾಡುವುದು ಸರಿಯಲ್ಲ. ಅದು ನಾನು ಅದೇ ಹೇಳಿದಲ್ಲ, ತನಿಖೆ ಆಗ್ತಾ ಇರುವ ಸಂದರ್ಭದಲ್ಲಿ ನಿಮಗೆ ಗೊತ್ತಿರಬೇಕು. ಎಷ್ಟು ಬೇಕಾಗಲಿ ತನಿಖೆಯಲ್ಲಿ ಹೊರಬರಲಿ ಅಂತ ಹೇಳಿದ್ರು. ತನಿಖೆ ಆಗುವ ಸಮಯ ಅಲ್ಲ, ಆಗಿರ್ಬಹುದು, ಆದರೆ ತನಿಖೆಯಲ್ಲಿ ಹೊರಬರಲಿ ಅಂತ ಹೇಳುದು ನಾನು ಅಷ್ಟೇ. ನಾವು ತನಿಖೆ ಆಗ್ತಾ ಇರುವಾಗ ನಾವು ಮಾತನಾಡಬಾರ್ದು. ಕ್ಯಾಮರಾಗಳು ಒಳಗಡೆ ಇರುವಂತದ್ದು ಇದೆ, ಬೇಕಾದ್ರೆ ಒಳಗೆ ಹೋಗಿ ಚೆಕ್ ಮಾಡಬಹುದು. ಬೇರೆ ಯಾವುದು CC ಕ್ಯಾಮರಾ ಯಾವುದು ನಾವು ಕೇಳುದು ಒಂದು ನಿಮಿಷ ಒಂದು ವಿಷಯ ನಾವು ಕೇಳ್ತೇವೆ. ಇಲ್ಲಿ ಹೊಸದಾಗಿ CCTV ಬಂದಿದೆ, ನಿಮ್ಮ ಇದು ಬಂದಿದೆ, ಇನ್ವರ್ಟರ್ ಬಂದಿದೆ, ಎಲ್ಲ ಬಂದಿದೆ. ಇನ್ವರ್ಟರ್ನ ಹಳೆ ಬ್ಯಾಟ್ರಿ ಇಲ್ಲ. ಅದು ಅವತ್ತು ರಿಪೇರಿಗೆ ಹೋಗಿದೆ ಅಂತೇಳಿ ಬರಲೇ ಇಲ್ಲ ಅಂತ ನಾನೆಲ್ಲ ಇಲ್ಲಿ ಕೇಳಿ ನಾವು ಇದನ್ನ ನೀವು ಗ್ರಾಮ ಸಭೆಯಲ್ಲಿ ಕೇಳಿದ್ರಿ. ಹಾಗೆ ಮೀಟಿಂಗಲ್ಲಿ ಚರ್ಚೆ ಮಾಡುವಾಗ ಇನ್ವರ್ಟರ್ ಬ್ಯಾಟ್ರಿ ಅಲ್ಲ ಇನ್ವರ್ಟ್ರಿ ಅದು ತಂದಿದ್ದಾರೆ ಅಂತ ಕಾಣ್ತದೆ. ಇಲ್ಲ ವಸಂತ, ಅವತ್ತು ರಿಪೇರಿ ಕೊಟ್ಟದು ಇನ್ವರ್ಟರ್ ಬಂದಿದೆ ಅಲ್ಲ. ಎಲ್ರಿಗೂ ನಮಸ್ಕಾರ. ಬಹುಶಃ ನ್ಯಾಯಕ್ಕಾಗಿ ಹಂಬಲ ಪಡುವಂಥದ್ದು ಜನಸಾಮಾನ್ಯರು ಮಾಡಬೇಕಾದಂತಹ ಪ್ರಮುಖವಾದಂತಹ ವಿಚಾರಗಳಲ್ಲಿ ಒಂದಾಗಿದೆ. ಬಹುಶಃ ನಾವು ಕೂಡ ಅನೇಕ ಹೋರಾಟಗಳಲ್ಲಿ ಭಾಗಿಯಾಗಿ ನಿರಂತರವಾಗಿ ನ್ಯಾಯವನ್ನು ದಕ್ಕಿಸಿಕೊಳ್ಳುವಲ್ಲಿ ಶಾಂತಿಯುತವಾದಂತಹ ಪ್ರತಿಭಟನೆಗಳನ್ನು ಮಾಡಿಕೊಂಡು ಬಂದವರು. ಬಹುಶಃ ನಾನು ಎಲ್ಲರ ಪ್ರತಿನಿಧಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂತೇಳಿದರೆ ಒಂದು ರೀತಿಯಲ್ಲಿ ನಾನು ಸ್ಪರ್ಧಿಸುವಂಥ ಹೊತ್ತಿನಲ್ಲಿ ಎಲ್ಲ ಪಕ್ಷ ರಾಜಕೀಯ ಆ್ಯಕ್ಚುಲಿ ಕಾನೂನಾತ್ಮಕವಾಗಿ ಗ್ರಾಮ ಪಂಚಾಯತಿಗೆ ಇಲ್ಲದಿದ್ದರೂ ಕೂಡ ಎಲ್ಲರೂ ಕೂಡ ನನಗೆ ಅವಿರೋಧವಾಗಿ ಆಯ್ಕೆಯನ್ನು ಮಾಡಿರುವಂಥದ್ದು. ಬಹುಶಃ ಹೊಣೆಗಾರಿಕೆ ಅಲ್ಲಿಗೆ ನನಗೆ ಜಾಸ್ತಿ ಅಂತ ಹೇಳುವಂಥದ್ದನ್ನು ಒಪ್ಪಿಕೊಳ್ಳಬಹುದು. ಬಹುಶಃ 6 ತಿಂಗಳು ಹತ್ತಿರ ನಾನು ಬಂದಾಯಿತು. ಬಂದಂತಹ ಹೊತ್ತಿನಲ್ಲಿ ಗಮನಿಸಿದಂತಹ ಅಂಶಗಳನ್ನು ಖಂಡಿತವಾಗಿ ಸ್ಪಷ್ಟವಾಗಿ ನಿರ್ಭೀತಿಯಿಂದ ನಾನು ಹೇಳಬಲ್ಲೆ. ಇಲ್ಲಿ ಒಂದು ರೀತಿಯ ವಾತಾವರಣ ಹೇಗಿತ್ತು ಅಂತ ಹೇಳಿದರೆ, ಒಬ್ರಿಗೊಬ್ಬರಿಗೆ ಸರಿ ಇಲ್ಲ, ಒಬ್ಬೊಬ್ಬರನ್ನು ಏನೇನೋ ಹೇಳ್ತಾ ಇರುವಂಥದ್ದು, ಯಾರಲ್ಲೂ ಒಂದು ನಿರ್ಭೀತಿಯ ವಾತಾವರಣ ಇಲ್ಲ, ಇದೆಲ್ಲ ಇತ್ತು. ಬಹುಶಃ ಇವತ್ತು ನೀವು ಅಂತೇಳಿ ಅಲ್ಲ, ಸಾಮಾನ್ಯವಾಗಿ ಕಾಣುವಂಥದ್ದು, ಬೊಟ್ಟು ಮಾಡುವಂಥದ್ದು ಅಧಿಕಾರಿಗಳನ್ನು.
ಪದೇ ಪದೇ ಹೇಳ್ತಾ ಇದ್ದೆ, ಪಿ ಡಿ ಅವರೇ ಸರಿಯಾಗಿ ಗಮನಿಸಿ, ಇಲ್ಲಾಂದರೆ ನಾಳೆ ಸಮಸ್ಯೆ ಆಗುವುದು ನಿಮಗೆ ಅಂತ ಹೇಳುವಂಥದ್ದು. ಬಹುಶಃ ಒಂದು ರೀತಿಯ ವಾತಾವರಣ ಪಿ ಡಿ ಅವರನ್ನು ಮೂಲೆ ಗುಂಪು ಮಾಡುವಂಥ ವಾತಾವರಣವೇ ಆಗಿತ್ತು ಅಂತ ಹೇಳಲಿಕ್ಕೆ ನಾನು ಇಷ್ಟೇ ಬರ್ತಾ ಇದ್ದೇನೆ. ಹಾಗೆಯೇ ಮತ್ತೊಂದು ವಾತಾವರಣವನ್ನು ಗಮನಿಸಿದರೆ ಬಹುಶಃ ಈಗ ಇತ್ತೀಚೆಗೆ ತಿಳಿದಂತಹ ಪ್ರಕರಣಗಳು, ಕೆಲವು ಪಾಪದವರಿಗೆ ತೊಂದರೆಗಳನ್ನು ಕೊಡುತ್ತಿರುವಂಥದ್ದು, ಇದೆಲ್ಲ ನಮ್ಮ ಗಮನಕ್ಕೆ ಬಂದಿರಲಿಲ್ಲ. ಬಹುಶಃ ಒಂದಷ್ಟು ವಿಷಯಗಳು ಅದು ನಮಗೆ ಅರಿವಾಗ್ತಿದ್ದರೆ ಬಹುಶಃ ನಿಮ್ಮೊಟ್ಟಿಗೆ ನಾವಿರ್ತಿದ್ದೆವು. ಯಾಕೆ ಅಂತ ಹೇಳಿದರೆ, ಒಂದು ರೀತಿಯ ವಾತಾವರಣದ ಬೆಳವಣಿಗೆಯಾದಾಗ ಅದನ್ನು ತಿಳಿಯದೋಪಾದಿಯಲ್ಲಿ ವ್ಯವಹರಿಸುವುದು ಮತ್ತು ಅಪರಾಧ ಆಗಿರ್ತದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಸಂತೋಷನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಥಮತಃ ನಾನು ಕೋರ್ಟಿನಲ್ಲಿದ್ದೆ. ಆ ಹೊತ್ತಿನಲ್ಲಿ ನಾನು ಎಲ್ರಿಗೂ, ಇಲ್ಲಿನ ಅಧ್ಯಕ್ಷರಿಗಾಗಲಿ ನಮ್ಮ ಪಿ ಡಿ ಅವರಿಗಾಗಲಿ ನಾನು ಫೋನಿನ ಮೂಲಕ ಮತ್ತು ಪರ್ಸನಲ್ ಮೆಸೇಜನ್ನು ಹಾಕಿದ್ದೆ. ತಕ್ಷಣ ಪೊಲೀಸ್ ಕಂಪ್ಲೇಂಟನ್ನು ಕೊಡಿ ಅಂತ ಹೇಳುವಂಥದ್ದು. ಅದರ ಪ್ರೂಫ್ ಕೂಡ ನನ್ನಲ್ಲಿದೆ. ಬಹುಶಃ ಒಂದಿಬ್ಬರು ಹೊರತುಪಡಿಸಿದರೆ ಬೇರೆ ಯಾರೂ ಅದಕ್ಕೆ ತಂಬು ಕೂಡ ಕೊಡಲಿಲ್ಲ. ಭಾಳ ನೋವಾಯಿತು ನನಗೆ. ಯಾಕೆ ಅಂತ ಹೇಳಿದರೆ, ಕಂಪ್ಲೇಂಟ್ ಕೊಡಲಿಕ್ಕೆ ಯಾಕೆ ಇಷ್ಟು ತಕರಾರು ಅಂತ ಹೇಳುವಂಥದ್ದು. ಕಂಪ್ಲೇಂಟು ಮಾಡಿದ ತಕ್ಷಣ FIR ಆಗುವುದಿಲ್ಲ, ನಿಮಗೆಲ್ಲ ಗೊತ್ತಿರುವಂಥದ್ದು. ಒಂದು ಹಂತದಲ್ಲಿ ಅದರ ವಿಚಾರಣೆಯಾಗಿ ಆಮೇಲೆ FIR ಅಗತ್ಯ ಇದ್ದರೆ ಮಾಡುವಂಥದ್ದು. ತದನಂತರದ ದಿನಗಳಲ್ಲಿ ಕೋರ್ಟ್ ಪ್ರೋಸೆಸ್ಸು, ಚಾರ್ಜ್ ಶೀಟ್ ಹಾಕುವಂಥದ್ದು ಇತ್ಯಾದಿ ಇತ್ಯಾದಿ. ಹಾಗಿರುವ ಹೊತ್ತಿನಲ್ಲಿ ಕಂಪ್ಲೇಂಟ್ ಮಾಡಬೇಕು ಅಂತ ಹೇಳುವಂಥದ್ದು. ಇಲ್ಲಿ ಗಮನೀಯ ಅಂಶ ಅಂತ ಹೇಳಿದರೆ, ನಾನು ನೇರವಾಗಿ ಇಒರನ್ನು ಖಂಡಿತವಾಗಿಯೂ ತರಾಟೆಗೆ ತೆಕ್ಕೊಳ್ಳುವಂತಹ ವ್ಯವಸ್ಥೆಯನ್ನು ಮಾಡ್ತೇನೆ. ಇಒರು ಕಂಪ್ಲೇಂಟ್ ಕೊಡೋದಿಲ್ಲ, ನಿಮ್ಮದೇನು ಸೆಕ್ಷನ್ 112 ಗ್ರಾಮ ಪಂಚಾಯತ್ ಆ್ಯಕ್ಟ್ ಪ್ರಕಾರ ಏನಿದೆಯೋ ಅದರ ಪ್ರಕ್ರಿಯೆಯನ್ನು ಮಾಡಿ ಪೊಲೀಸರು ಇದಕ್ಕೆ ಹೊಣೆಗಾರರಲ್ಲ ಅಂತ ಹೇಳುವಂತಹ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಸೊ ಏನಾಯಿತು ಅಂತ ಹೇಳಿದರೆ, ಇಲ್ಲಿ ಕಂಪ್ಲೇಂಟ್ ಕೊಡಲಿಕ್ಕೆ ಹೋಗದಂತಹ ವಾತಾವರಣವನ್ನು ಅವರು ಸೃಷ್ಟಿ ಮಾಡಿದರು ಅಂತ ಹೇಳುವಂಥದ್ದು. ತದನಂತರದ ದಿನಗಳಲ್ಲಿಯೂ ಕೂಡ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ನಾನು ಪಿ ಡಿ ಅವರಲ್ಲಿ ಹೇಳ್ತಾ ಇದ್ದೆ, ಅವರಿಗೆ ಎಷ್ಟು ಮಾಹಿತಿ ಇದೆಯೋ ಗೊತ್ತಿಲ್ಲ, ಗೊತ್ತಿದ್ದವರ ಹತ್ರ ಕೇಳಿಕೊಳ್ಬೇಕು, ಅದು ನಮ್ಮ ಕರ್ತವ್ಯ ಆಗಿರ್ತದೆ ಅಂತ ಹೇಳುವಂಥದ್ದು. ಸೊ ಗೊತ್ತಿಲ್ಲದನ್ನು ನಾವು ಕೇಳುವಂತಹ ಪ್ರಕ್ರಿಯೆ ಇಲ್ಲದಾಗ, ನಾವು ಹೇಳಿದ್ದು ಅದು ಅರ್ಥ ಆಗದಿದ್ದಾಗ ಬಹಳ ತೊಂದರೆ ಆಗ್ತದೆ ಅಂತ ಹೇಳುವಂಥದ್ದು. ಮತ್ತು CC ಅಳವಡಿಕೆ, ಬಹುಶಃ CC ಅಳವಡಿಕೆ ಅಂತ ಹೇಳುವಂಥದ್ದು ನಿರ್ಣಯ ಆಗಬೇಕು. ನಿರ್ಣಯ ಆದ ನಂತರ ಎಲ್ಲಿ CCಯನ್ನು ಅಳವಡಿಸಲ್ಪಟ್ಟಿದೆಯೋ ಅಲ್ಲಿ ನಾಮಫಲಕಗಳನ್ನು ಹಾಕಬೇಕು. ತದನಂತರ ಏನು ಅದನ್ನು ವೈಯಕ್ತಿಕವಾದಂತಹ ಒಬ್ಬೊಬ್ಬರ ಮೊಬೈಲಿಗೆ ಹಾಕುವಂಥದ್ದಲ್ಲ. ಇದೆಲ್ಲವೂ ಗೊತ್ತಿರಬೇಕು ಅಂತ ಹೇಳುವಂಥದ್ದು. ಗೊತ್ತಿಲ್ಲದಿದ್ದರೆ ಕೇಳಿಕೊಳ್ಳಬೇಕು. ಹಾಗಾದ ಕಾರಣ ಇಷ್ಟು ವಿಚಾರಗಳು. ಮತ್ತು ನಾ ತಿಳಿದ ಹಾಗೆ ಈಗಾಗಲೇ ಏನು ತಾಲೂಕು ಪಂಚಾಯತ್ ವ್ಯಾಪ್ತಿಯಲ್ಲಿ ಬಂದು ವಿಚಾರಣೆಯನ್ನು, ಸಂತೋಷನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಸೊ ಅದರ ವಿಚಾರಣಾ ವರದಿ ಬರಬೇಕು. ದೆನ್ ಅವರಿಗೆ ಇನ್ ಕೇಸ್ ಅವರಿಗೆ ಹೆಚ್ಚಿನ ತೋಚಿದರೆ ಅಂತೇಳಿದರೆ ಅದು ಬಹಳ ಮೆನ್ಷನೇಬಲ್ ಅಂತ ಹೇಳುವಂಥದ್ದು. ಅವರು ಪೊಲೀಸ್ ತನಿಖೆಯ ಅವಶ್ಯಕತೆಗಳು ಕಂಡು ಬಂದಾಗ ಅವರು ರಿಪೋರ್ಟ್ ಮಾಡುವಂಥದ್ದು ಇರ್ತದೆ. ಇದರ ಬಗ್ಗೆ ಹೆಚ್ಚಿನ ಎನ್ಕ್ವೈರಿಯನ್ನು ಪೊಲೀಸ್ ಡಿಪಾರ್ಟ್ಮೆಂಟಿನವರು ಮಾಡಬೇಕು ಅಂತ ಹೇಳುವಂತಹ ಅಹವಾಲನ್ನು ಅವರು ಕಳಿಸಬೇಕಾಗ್ತದೆ. ಹಾಗೆಯೇ ಮುಂದುವರಿದಂತೆ ನಿನ್ನೆಯ ದಿನ ಈ ಎಲ್ಲ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಅಲ್ಲಿ ಫೋರ್ಸಿಯಬ್ಲಿ ಬಂದು ಸಂತೋಷ್ ಎಂಬಾತನು ತನ್ನ ಅಟೆಂಡೆನ್ಸನ್ನು ಹಾಕುವಂಥ ಪ್ರಯತ್ನವನ್ನು ಮಾಡಿರುವಂಥದ್ದು. ಬಹುಶಃ ಇದು ಕೂಡ ಗಂಭೀರತರವಾದಂತಹ ಅಪರಾಧ ಆಗಿರ್ತದೆ. ಆದರೆ ಅಲ್ಲಿ ಅವನಿಗೆ ಏನು ಮೊನ್ನೆ ಎನ್ಕ್ವೈರಿ ಕಮಿಟಿಯವರು ಒಂದು ಸೂಚನೆಯನ್ನು ಅಥವಾ ನೋಟಿಸನ್ನು ಕೊಡಬೇಕಿತ್ತು, ಅದನ್ನು ಕೂಡ ಮಾಡಲಿಲ್ಲ. ಅದರ ಬಗ್ಗೆ ಕೇಳಿದ್ದೇವೆ ನಾವು, ಯಾಕೆ ಮಾಡಲಿಲ್ಲ ಅಂತ ಹೇಳುವಂಥದ್ದು. ಆದರೆ ಅದಕ್ಕೆ ಸ್ಪಷ್ಟವಾದಂತಹ ನಿರ್ದೇಶನಗಳು ಅಥವಾ ಮಾಹಿತಿಗಳು ಬಂದಿಲ್ಲ. ಸೊ ಈ ಹಂತದಲ್ಲಿ ಖಂಡಿತವಾಗಿಯೂ ನ್ಯಾಯವನ್ನು ದೊರಕಿಸಿಕೊಳ್ಳುವಲ್ಲಿ ನೀವು ಮಾತ್ರ ಅಲ್ಲ, ನಾವೆಲ್ಲರೂ ಸಫಲರಾಗುವ ಅಂತ ಹೇಳುವಂತಹ ಪ್ರಾರ್ಥನೆಯನ್ನು ನಮ್ಮ ಗ್ರಾಮ ದೇವತೆಯಲ್ಲಿ ನಾನು ಈ ಹೊತ್ತಿನಲ್ಲಿ ಬೇಡಿಕೊಳ್ತಾ ಇರುವಂಥದ್ದು. ಅಲ್ಲಿ ಗ್ರಾಮ ಪಂಚಾಯತ್ ಆ್ಯಕ್ಟಿಗೆ ಸಂಬಂಧಪಟ್ಟಂತೆ ನಿರ್ವಹಣಾ ದಕ್ಷತೆ ಅಧ್ಯಕ್ಷರಲ್ಲಿ ಇರಬೇಕಾದ್ದು.
ಸೊ ಅಧ್ಯಕ್ಷರು ಎಲ್ಲರನ್ನ ಹತೋಟಿಗೆ ತೆಕ್ಕೊಂಡು, ಕಾನೂನಾತ್ಮಕವಾಗಿ ಹತೋಟಿಗೆ ತೆಕ್ಕೊಂಡು ಅದರ ನಿರ್ವಹಣೆಯನ್ನು ನಿಭಾಯಿಸತಕ್ಕದ್ದು ಅಂತ ಹೇಳ್ತದೆ. ಹಾಗಾದ ಕಾರಣ ನಾನು ನೇರವಾಗಿ ಹೇಳುವುದಿಲ್ಲ, ಅವರು ಅದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟರಾಯ್ತು. ನೀವು ಇಷ್ಟು ತಿಳಿದವರು ಅವ್ರನ್ನ ಒಗ್ಗೂಡಿಸುವ ಒಂದು ಪ್ರಯತ್ನ ಮಾಡಬೇಕು. ಖಂಡಿತವಾಗಿ ಮಾಡಿದ್ದೇವೆ, ಖಂಡಿತವಾಗಿ ಮಾಡಿದ್ದೇವೆ, ಏನು ಮಾಡಿದ್ದು ಖಂಡಿತವಾಗಿ ಮಾಡಿದ್ದೇವೆ. ಒಂದು ತಿಂಗಳಲ್ಲಿ ಏನು ಇದರ ಬಗ್ಗೆ ಬೆಳವಣಿಗೆ ಆಗಲಿಲ್ಲ ಅಲ್ಲ, ಖಂಡಿತವಾಗಿಯೂ ಆ ವ್ಯವಸ್ಥೆಯನ್ನ ಮಾಡಿದ್ದೇವೆ. ಬಟ್ ಸಂಪೂರ್ಣವಾಗಿ ಹತೋಟಿ ತಪ್ಪಿದಂತಹ ಒಂದು ವ್ಯವಸ್ಥೆ ಹತೋಟಿಗೆ ಬರಲಿಕ್ಕೆ ಬಹಳ ಕಷ್ಟ ಉಂಟು. ಅಧ್ಯಕ್ಷರೇ, ಹಾಗಾದ್ರೆ ನೀವೇ ಹೇಳ್ತೀರಿ ಈಗ, ಅಧ್ಯಕ್ಷರು ಹೇಳ್ತೀರಿ ಈಗ, ಅವರು ಸದಸ್ಯರು ಹೇಳಿದ್ರು ಈಗ ಇದರ ಜವಾಬ್ದಾರಿ ಅಧ್ಯಕ್ಷರಿಗೆ. ನೇರ ನಿಮಗೆಲ್ಲರಿಗೂ ಹೇಳ್ತೇನೆ, ಇದು ನಾನೀಗ ಅಷ್ಟೇ ಒಂದು 6-7 ತಿಂಗಳಾಯ್ತಷ್ಟೇ ಅಧ್ಯಕ್ಷರು ಆಗಿ. ಈಗ ನಿಮಗೆಲ್ಲರಿಗೂ ಗೊತ್ತಿದ್ದಂತ ಅದೇ ಹೇಳುವಂಥದ್ದು ಅಲ್ಲ, ನಾವು ಹೇಳುವಂಥದ್ದು ಕ್ಲಿಯಾರಿಟಿಯಾಗಿ ನಾವು ಹೇಳುವಾಗ ನೀವು ಏನೋ ಹೇಳಿದ್ರೆ ನಮ್ಮ ಮಾತು ತಪ್ಪಿ ಹೋಗ್ತದೆ. ಈಗ ನಾನು ಆಗಿ ಅಷ್ಟೇ 6 ತಿಂಗಳಾಯ್ತು. ಈ 6 ಒಂದು ವಿಷಯ ನಾವು ಕೇಳ್ತೇವೆ, ಈ ಪ್ರಕರಣದ ಹಿಂದೆ ಸಂಪೂರ್ಣ ಮಾಸ್ಟರ್ ಮೈಂಡ್ ಯಾರಿದ್ದಾರೆ ಅಂತ ಪಂಚಾಯತ್ ಸೊತ್ತೆಲ್ಲ ಬೇಕು. ಪಂಚಾಯತ್ ಒಂದು ಸೊತ್ತು ನಮ್ಮ ತೆರಿಗೆ ಹಣ, ನಮ್ಮ ತೆರಿಗೆ ಕಷ್ಟಪಟ್ಟು ದುಡಿದ ಎಲ್ಲರ ಎಲ್ಲ ಸೊತ್ತು ಬೇಕು. ಸತ್ಯ ಪಂಚಾಯಿತಿಯ ಏನು ಇಲ್ಲಿ ಕಾಣೆ ಆಗಿದೆ ಆ ದಾಖಲೆ ನನಗೆ ತೋರಿಸ್ಲಿ. ಯಾರು ತಗೊಂಡೋಗಿದ್ದಾರೆ ಅವರ ಮನೆಯಿಂದ ಕಳಿಸುವಂತ ಕೆಲಸ ಅವರು ಬರ್ದಿಟ್ಟು ತಗೊಂಡು ಹೋಗಬೇಕು. ಇಲ್ಲಿ ಪಂಚಾಯತ್ ನಾನು ಇಂಥ ವಸ್ತುವನ್ನು ಪಂಚಾಯತಿಂದ ತಗೊಂಡು ಹೋಗಿದ್ದೇನೆ. ಸದಸ್ಯರು ಹೇಳಿದ್ರು, ಅಧ್ಯಕ್ಷರು ಬಿಡಿಒ ಅಧ್ಯಕ್ಷರು ಅಂದ್ರೆ ಉತ್ತರಾದಿತ್ಯ ಉಂಟು ಪಂಚಾಯತಿಗೆ, ಬಿಡಿಒ ಮೂಲೆ ಗುಂಪಾಗಿದೆ ಅಂತ. ಅದಕ್ಕೆ ನೀವು ಫಸ್ಟ್ ಉತ್ತರ ಕೊಡಿ. ಈಗ ಹೇಳಬೇಕು. ನನ್ನ ಪ್ರಕಾರ ನಾನೊಂದು ಸಿಂಪಲ್ ಪ್ರಶ್ನೆ ಕೇಳುದು, ಈ ಪ್ರಕರಣವನ್ನು ನಿಮಗೆ ಪಂಚಾಯತ್ ಮುಂದೆ ಇಷ್ಟು ಜನರನ್ನು ಸೇರಿಸಿಕೊಂಡು ಬೊಬ್ಬೆ ಹಿಡ್ಕೊಂಡು ತಲೆಗೆ ಹಾಕಿಕೊಂಡು ಇರುವುದು ಒಳ್ಳೇದ ಅಲ್ಲ, ಇದರ ಹಿಂದೆ ಯಾರು ಇರುವುದು ಅಂತ ಅವನನ್ನು ಇಂದ ರಕ್ಷಣೆ ಮಾಡಿಕೊಂಡು ನೋಡಿ, ಎಲ್ಲರಿಗೂ ಕಾನೂನು ಪ್ರಕಾರ ಪಂಚಾಯತ್ ರಾಜ್ ಆಕ್ಟ್ ಪ್ರಕಾರ ಅಧ್ಯಕ್ಷ ಮತ್ತೆ ಪೀಳಿಗೆ ಹೊಣೆಗಾರರಾಗ್ತಾರೆ. ಈಗ ನೀವು ನಮ್ಮೆದುರು ಏನಾದ್ರು ಇನ್ನೀಗ ಒಂದು ಕೊನೆಯ ಮಾತು ಹೇಳಿ ನೀವು ರಾಜೀನಾಮೆ ಕೊಟ್ಟು ನಮ್ಮ ಹತ್ರ ನೀವು ಶುಭ್ರ ಮನಸ್ಸಿಂದ ಬಂದ್ರೆ ಇದಕ್ಕೆ ಒಂದಂತ ಮುಗಿದೆ. ಇಲ್ಲದ್ರೆ ನಿಮಗೆ ಎಲಿಜಿಬಿಲಿಟಿ ಇಲ್ಲ, ಎಲ್ಲದಕ್ಕೆ ಹೊಣೆಗಾರ ಅಧ್ಯಕ್ಷನೇ ಆಗ್ತಾರೆ. ನೋಡಿ, ನಾನು ಸ್ಪಷ್ಟವಾಗಿ ಹೇಳ್ತೀನಿ, ನಾನು ಯಾವುದನ್ನು ಬಿಡಿಸಿ ಹೇಳ್ತಾ ಇದ್ದೀನಿ. ಸದಸ್ಯರು ಅವರ ಪ್ರಕಾರ ಲೀಗಲ್ ಅಕೌಂಟೆಬಿಲಿಟಿ, ಹೊಣೆಗಾರಿಕೆ ಉತ್ತರದಾಯಿತು ನೀವೇ. ನಾನು ಸದಸ್ಯ ಆಗಿದ್ರು ನೀವೇ. ಆದ ಕಾರಣ ನೀವು ಶುಭ್ರ ಹಸ್ತ ಅಂತ ಹೇಳಿದ್ರೆ ನೀವು ನಿಮ್ಮ ಕೊನೆಯ ಮಾತನ್ನೊಂದು ಮಾತಾಡಿಸಿ. ನೀವು ಯಾರನ್ನು ಬೇರೆ ಯಾರನ್ನು ಕೇಳಬೇಕಾಗಿಲ್ಲ. ನೀವು ಬರ್ತಾರೆ ಅಥವಾ ಮುಂದುವರ್ತಾರೆ, ಇದು ಇನ್ನು ಮುಂದುವರಿಸಲಿಕ್ಕೆ ನಮಗೆ ಇಲ್ಲಿ ಸಮಯ ಇಲ್ಲ. ನೀವು ಅಲ್ಲಿಂದ ಯಾವ್ಯಾವ ಸದಸ್ಯರು ಶುಭ್ರವಾಗಿ ನಮ್ಮ ಸೈಡ್ ಬರ್ತಾರೆ, ನಿಮಗೆ ಎಲಿಜಿಬಿಲಿಟಿ ಮಾತಾಡಲಿಕ್ಕೆ ನಿಮಗೆ ಹಕ್ಕು ಯಾವಾಗ ಗೊತ್ತಾ? ಪಂಚಾಯತಿ ಸಭೆಯಲ್ಲಿ ನಿಮಗೆ ಕರೆಕ್ಟು, ನೀವೇ ಹಕ್ಕುದಾರರು ಮಾತಾಡಲಿಕ್ಕೆ. ಆದರೆ ನೀವು ಮಾತಾಡಬೇಕಾದ್ರೆ ನೀವು ರಾಜೀನಾಮೆ ಕೊಟ್ಟು ಮಾತಾಡಬೇಕು. ನೀವು ಕೊನೆಯ ಅಧ್ಯಕ್ಷ ಭಾಷಣ ಮಾಡಿ ಮತ್ತೆ ಇದು ಮಾಡಿ. ಇಲ್ಲದ್ರೆ ಸದಸ್ಯರುಗಳು ಬಂದು ಕೇಳಲಿಕ್ಕೆ ನೀವು ಬಂದಿದ್ದ, ನೀವು ಅವರು ಹೇಳಿ ನಮಗೆ ಕೇಳಿಕೊಳ್ಳಿಕ್ಕೆ ಬಂದಿದ್ದ ಅಂತ ಕೇಳಿದ್ರು. ನೋಡಿ, ಇಡೀ ಅಂಗಡಿ ಮುಂದೆ ಬಂದಾಗಿದೆ, ವ್ಯಾಪಾರಕ್ಕಾಗಿದ್ದಾಗಿದೆ, ಜನಗಳ ಓಡಾಟ ಒಬ್ಬರನ್ನು ರಕ್ಷಿಸಲಿಕ್ಕೆ ಬೇಕಾಗಿ ಯಾಕೆ ಇಂಥ ನಾಟಕ? ನೀವು ಹೇಳಿ, ನಾವು ಕೇಳ್ತೇವೆ, ಅಲ್ಲಿಗೆ ಹೋಗ್ತೇವೆ, ನಾವು ಅದನ್ನೇ ಹೇಳುದಲ್ಲ. ಈ ಪ್ರಕರಣ ಇಷ್ಟು ಮುಂದುವರಿಲಿಕ್ಕೆ ಏನು ಕಾರಣ? ಇಲ್ಲ, ನಾನು ಯಾರನ್ನು ರಕ್ಷಣೆ ಮಾಡ್ಲಿಕ್ಕೂ ನಾನಂತೂ ಇಲ್ಲ ನಾನು ನೇರ ಹೇಳ್ತೇನೆ. ಯಾವ ಒಂದು ಮಗನನ್ನು ರಕ್ಷಣೆ ಮಾಡ್ಲಿಕ್ಕೆ ನಾನಂತೂ ಇಲ್ಲ. ನಾನು ಏನಿದ್ರು ಪ್ರಾಮಾಣಿಕವಾಗಿ ಇದ್ದೇನೆ. ಅದು ನನಗೂ ಗೊತ್ತಿಲ್ಲ. ನಾನು ನನ್ನ ಬಗ್ಗೆ ಹೆಮ್ಮೆಯಲ್ಲಿ ಹೇಳಿಕೊಳ್ತೇನೆ. ನನ್ನನ್ನು ಯಾರು ಕಂಟ್ರೋಲ್ ತೆಗೆದುಕೊಳ್ಳೋರು ಯಾರೂ ಇಲ್ಲ. ಮತ್ತೆ ಪಿಡಿಒರನ್ನು ಇಲ್ಲಿ ಮೂಲೆ ಗುಂಪು ಮಾಡಿದ್ದಾರೆ ಅಂತ ಇವರು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಅದಕ್ಕೆ ಉತ್ತರ ಅವರು ಕೊಡಬೇಕು, ನಾನು ಕೊಡುವಾಗಿಲ್ಲ. ಪಿಡಿಒರನ್ನು ಮೂಲೆ ಗುಂಪು ಮಾಡ್ಲಿಕ್ಕೆ ಯಾರಿಂದಲೂ ಆಗೋದಿಲ್ಲ. ಪಿಡಿಒ ಒಂದು ಸ್ಟ್ರಾಂಗ್ ಆಗಿದ್ರೆ ಒಂದು ಆಗುದಿಲ್ಲ. ಯಾರು ಹೇಳಿದ್ದು? ಇನ್ನು ನೆಕ್ಸ್ಟಿಗೆ ನೀವು ಏನು ಅದ್ರೊಳಗೆ ಅಂತ ಹೇಳಿ ಅಲ್ಲ, ನೀವು ನೆಕ್ಸ್ಟಿಗೆ ನೀವು ಬಂದು
ನೀವು ಮತ್ತೆ ಮಾತಾಡಿ. ನಾನು ಮೊನ್ನೆ ಕೇಳಿದಲ್ಲಿ ನೀವು ಮೊನ್ನೆ ಎಂತ ಹೇಳಿದ್ರು ಮೊನ್ನೆ ನಾನು ಕೇಳುವಾಗ ನಾನು ಇದು ರಾಜೀನಾಮೆ ಕೊಡುದಿಲ್ಲ. ಇಲ್ಲ ಕೊಡುವುದಿಲ್ಲ ಪರಿಹಾರವ ಅಂತ ನಾನು ಕೇಳಿದ್ದೆ. ನೀವು ಅದನ್ನು ಊಟ ಮಾಡಿದ್ರೆ ನಾವು ಹೊಣೆ ಅಲ್ಲ, ನಾವು ಊಟ ಮಾಡೋರಲ್ಲ. ಸಮಸ್ಯೆ ಎಂತ ಇದೆ? ರಾಜೀನಾಮೆ ಕೊಡಿ. ಅವರು ನೀವು ಅವರು ಇವ್ರನ್ನ ಹೇಳ್ತಾರೆ, ಸದಸ್ಯರು ಹಿಂಗೆ ಹೇಳ್ತಾರೆ, ನಮಗೆ ಅವರೇ ಬರ್ಬೇಕಾಗಿಲ್ಲ. ಖಂಡಿತವಾಗಿ ತಪ್ಪು ಮಾಹಿತಿ ಅಲ್ಲ. ನಿಮಗೆ ಮಡಿ ಮೈಲಿಗೆ ಆಗುತ್ತೆ ಹೇಳಲಿಕ್ಕೆ. ನಾನು ಅಧ್ಯಕ್ಷ ಆದ್ರೆ ನಾನೇ ಹೊಣೆಗಾರ. ನಾನೇ ಅಧ್ಯಕ್ಷ ಆದ್ರೆ ನೋಡಿ ನೋಡಿ ನೇರ ಆಟಾಡಕ್ಕೆ ಇಳಿಬೇಕಾಗ್ತದೆ. ನೇರ ಇವತ್ತು ನಾನು ತಮ್ಮಲ್ಲಿ ಒಂದು ರಿಕ್ವೆಸ್ಟ್ ಅನ್ನ ಮಾಡಿಕೊಳ್ತಾ ಇದ್ದೇನೆ. ನನ್ನ ಅಭಿಪ್ರಾಯದಲ್ಲಿ ಧರ್ಮ ಅಂತ ಹೇಳುವಂತಹದ್ದು ಉಂಟಾದ್ರೆ ನೀವು ಸಂತೋಷನನ್ನ ಕರ್ಕೊಂಡು ಬಂದು ಇಲ್ಲಿ ಅವನ ಸ್ಟೇಟ್ಮೆಂಟ್ ಅನ್ನ ತೆಕ್ಕೊಂಡ್ರೆ ಖಂಡಿತವಾಗಿ ಅವನ ಸತ್ಯಾಂಶವನ್ನು ಒಪ್ಪಿಕೊಳ್ಬಹುದು. ಏನು ನಡೆದಿದೆ ಅಂತ ಇಲ್ಲ ಒಬ್ಬ ಕಳ್ಳತನ ಕೇಳಬೇಕು ನಾನು ಹೇಳೋದು ಕೇಳಬೇಕು. ನೋಡಿ ಅವನು ಆತ್ಮೀಯ ಗ್ರಾಮಸ್ಥರೇ, ಈ ಒಂದು ಪ್ರತಿಭಟನೆಯಲ್ಲಿ ರಾಜಕೀಯ, ಜಾತಿ, ಮತ, ಪಕ್ಷ ಭೇದ ಮರೆತು ಇವತ್ತು ಈ ಸಭೆಗೆ ಬಂದು ನ್ಯಾಯಕ್ಕಾಗಿ ಧ್ವನಿಗೂಡಿಸಿದ ಎಲ್ಲ ಗ್ರಾಮಸ್ಥರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಅದೇ ರೀತಿ ಈ ಪ್ರತಿಭಟನೆಗೆ ಸಂಪೂರ್ಣ ರೀತಿಯ ಸ್ಪಷ್ಟವಾಗಿ ನಿನ್ನೆ ಬಂದಿದ್ದಾರೆ. ಮಂಗಳೂರಿಂದ 5 ದಿನಗಳ ಮಾಧ್ಯಮಗಳ ತಂಡ ಬಂದಿದೆ. ಅವರಿಗೆ ಎಲ್ಲ ಗ್ರಾಮಸ್ಥರ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನು ನೀಡುತ್ತೇನೆ. ಅದೇ ರೀತಿ ಇವತ್ತಿನ ಈ ಇದಕ್ಕೆ ನಾವು ಆರಕ್ಷಕ ಠಾಣೆಗೆ ಮನವಿ ಮಾಡಿಕೊಂಡೆವು. ಆ ಪ್ರಕಾರ ಆರಕ್ಷಕ ಠಾಣೆಯಿಂದ ಬಂದ ಸಿಬ್ಬಂದಿಗಳಿಗೆ ಮತ್ತು ಆರಕ್ಷಕ ಠಾಣಾಧಿಕಾರಿಗಳಿಗೆ ನಿಮ್ಮೆಲ್ಲರ ಪರವಾಗಿ, ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳನ್ನು ಹೇಳ್ತಿದ್ದೇವೆ. ಅದೇ ರೀತಿ ನಮ್ಮ ಈ ಸುಳ್ಯ ಹಾಗೂ ಕಡಬ ತಾಲೂಕಿಂದ ಬಂದಂಥ ನಮ್ಮ ಸ್ಥಳೀಯ ಮಾಧ್ಯಮಗಳು ಹಾಗೂ ಮಾಧ್ಯಮ ಪ್ರತಿನಿಧಿಗಳಿಗೂ ಕೂಡ ನಮ್ಮ ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳು. ಅದೇ ರೀತಿ ಈ ಹೋರಾಟಕ್ಕೆ ಸಂಪೂರ್ಣವಾಗಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಸಹಕಾರ ನೀಡಿದಂತಹ ವರ್ತಕರಿಗೂ ಎಲ್ಲವರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೆ. ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷ ಸಹಕರಿಸಿದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೆ.